ಇಲ್ಲಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ನಿಮ್ಮ ಖಾತೆಗೆ ಬರ್ತಿತ್ತು. ಆದರೆ ಇನ್ನು ಮುಂದೆ ಬರುತ್ತಾ ಬರಲ್ವ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಗೆದ್ದಿರೋದು ಕೇವಲ 9 ಸೀಟ್ಗಳಷ್ಟೇ. ಅವರೊಂದು 20 ಗಂಟೆ ಬರ್ತೀವಿ ಅಂತ ಅಂದ್ಕೊಂಡಿದ್ರು. ಇವಾಗ ಅವರೆಲ್ಲ ಕಾಂಗ್ರೆಸ್ಸು ಕೆಲವು ಸಚಿವರು ಹೇಳ್ತಾ ಇರೋದೇನೆಂದರೆ ಗ್ಯಾರಂಟಿ ಜನರಿಗೆ ಅವಶ್ಯಕತೆ ಇಲ್ಲ, ಅದಕ್ಕೆ ಅವರು ಎಲ್ಲೂ ಕೂಡ ಓಟ್ ಹಾಕಿಲ್ಲ, ಕಮ್ಮಿ ಸ್ಥಾನ ಅದಕ್ಕೆ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಗ್ಯಾರಂಟಿ ಯೋಜನೆ ಕಂಟಿನ್ಯೂ ಆಗುತ್ತಾ ಆಗಲ್ಲ, ಇದ್ರ ಬಗ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರ್ತಿತ್ತು ಪ್ರತಿ ತಿಂಗಳು ಕೂಡ. ಹಾಗೆ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಬದಲು ಹಣ ಕೂಡ ಪಡ್ಕೋತಿದ್ರಿ. ಹಾಗೆ ಗೃಹ ಜ್ಯೋತಿ ಅಡಿ ಸಬ್ಸಿಡಿ ದರದಲ್ಲಿ ನಿಮಗೆ ಕರೆಂಟ್ ಬಿಲ್ ಬರ್ತಿತ್ತು. ಇದೇ ರೀತಿ ನಿಮಗೆ ಸಾಕಷ್ಟು ಯೋಜನೆಗಳಿತ್ತು. ಮತ್ತು ಇವಾಗ ಲೋಕಸಭಾ ಚುನಾವಣೆ ಏನು ನಡೀತಲ್ಲ ಅದರಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ರು ಕಾಂಗ್ರೆಸ್ ಅವರು. ಯಾಕೆಂದರೆ ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ, ಅದರಿಂದ ಜನಗಳು ನಮಗೆ ಓಟ್ ಹಾಕ್ತಾರೆ. ಯಾಕೆಂದರೆ ನಾವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಫ್ರೀ ಬಸ್ ಕೊಡ್ತಾ ಇದ್ದೀವಿ, ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ಅಂತ. ಆದರೆ ರಿಸಲ್ಟ್ ನೋಡಿದ್ರೆ ಅವ್ರಿಗೆ ಶಾಕಿಂಗ್ ರೀತಿ ಇದೆ. ಅದರಿಂದ ಇವಾಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೆ ಒಂದು ಕೆಲವು ಅಪ್ಡೇಟ್ ಇದೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಈಗ ಇಲ್ಲಿ ಕೆಲವು ಸಚಿವರು ಇವಾಗಲೇ ಕೆಲವು ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿರುವಂಥ ಸಚಿವರು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ. ಇಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಪ್ರತಿ ತಿಂಗಳು ಕೂಡ ಕೊಡ್ತಾ ಬಂದಿದ್ದೀವಿ ಜನರಿಗೆ. ಇಲ್ಲಿ ಜನರು ಇವಾಗ ಓಟ್ ಹಾಕಿಲ್ಲ ಅಂದರೆ ಇವಾಗ ರಿಸಲ್ಟ್ ಎಲ್ಲ ನೋಡಿದ್ರೆ ಇವಾಗ ಅವ್ರಿಗೆ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅವ್ರಿಗೆ ಗ್ಯಾರಂಟಿಗಳೇನು ಬೇಕಾಗಿಲ್ಲ ಅನಿಸುತ್ತೆ. ಬೇಗ ವಿರೋಧ ಪಕ್ಷದವರೆಲ್ಲರೂ ಕೂಡ ಕಮೆಂಟ್ ಮಾಡ್ತಿದ್ರು ಗ್ಯಾರಂಟಿಗಳ ಯೋಜನೆ ಯಾರಿಗೂ ಕೂಡ ಬೇಕಾಗಿಲ್ಲ, ಜನರಿಗೆ ನೀವು ಕೊಡ್ತಾ ಇದ್ದೀರಾ ಅಷ್ಟೇ, ಅದೇನು ಅವಶ್ಯಕತೆ ಇಲ್ಲ ಅಂತ. ಇವಾಗ ಜನರುಗಳ ಒಂದು ಇವಾಗ ಅಭಿಪ್ರಾಯ ನೋಡಿದ್ರು ಕೂಡ ನಾವು ರಿಸಲ್ಟಲ್ಲಿ ಅವ್ರಿಗೂ ಕೂಡ ಇವಾಗ ಬೇಡ ಅನಿಸುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಕೆಲವು ಸಚಿವರು. ಎಕ್ಸಾಂಪಲ್ ಆಗಿ ಹೇಳೋದಂದರೆ ಚೆಲುವರಾಯಸ್ವಾಮಿ ಆಗಿರ್ಬೋದು, ಶ್ರೀನಿವಾಸ ಮೂರ್ತಿ ಆಗಿರ್ಬೋದು, ಅವರು ಕಮೆಂಟ್ ಮಾಡಿ ಹೇಳಿದ್ದಾರೆ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇನ್ನೊಂದು ಅಪ್ಡೇಟ್ ನಿಮಗೆ ಸಿಕ್ಕಿರೋದೇನೆಂದರೆ ಈ ಒಂದು ಎಲೆಕ್ಷನ್ ಫಲಿತಾಂಶನ ಇವಾಗ ನೋಡಿರೋದ್ರಿಂದ ಕಮ್ಮಿ ಸ್ಥಾನ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳು ನೀವೇನು ಪಡ್ಕೋತಿದ್ರಲ್ಲ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಹಾಗೆ ಅನ್ನಭಾಗ್ಯ ಯೋಜನೆ, ಹಾಗೆ ಶಕ್ತಿ ಯೋಜನೆ ಮತ್ತು ಯುವನಿಧಿ ಯೋಜನೆ, ಈ ಒಂದು 5 ಗ್ಯಾರಂಟಿಗಳ ಯೋಜನೆ ಬಗ್ಗೆ ಇವಾಗ ನಾವು DK ಶಿವಕುಮಾರ್ ಅವ್ರ ಜೊತೆ ಮತ್ತು CM ಸಿದ್ದರಾಮಯ್ಯ ಅವ್ರ ಜೊತೆ ಒಂದು ಚರ್ಚೆನ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ಗಳ ಜೊತೆನೂ ಕೂಡ ಚರ್ಚೆ ಮಾಡ್ತೀವಿ. ಜನರಿಗೆ ಸಾಕಷ್ಟು ಏನು ರೆಸ್ಪಾನ್ಸಿ ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಇವಾಗ ಸಿಕ್ಕಿಲ್ಲ, ಅದರಿಂದ ಒಂದು ಚರ್ಚೆ ಮಾಡಿಬಿಟ್ಟು ನಂತರ ಇವಾಗ ತೀರ್ಮಾನ ತಗೋತೀವಿ ಅಂತ ಹೇಳಿದರೆ. ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ನಿಮ್ಗೆ ಏನು ಮಾಡ್ಬೋದು ಅಂದರೆ ಒಂದು ಇನ್ನೂ ಎಕ್ಸ್ಟ್ರಾ ಕಂಡೀಷನ್ ಆಗಿ ಸ್ವಲ್ಪ ಜನ ತೆಗಿಬೋದು, ಅಥವಾ ಏನಾದರೂ ಒಂದು ಸ್ವಲ್ಪ ಅಮೌಂಟ್ ರೆಡ್ಯೂಸ್ ಮಾಡಿದ್ರು ಕೂಡ ಮಾಡ್ಬೋದು. ಫರ್ದರ್ ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ಡೇಸಲ್ಲಿ ನೀವು ನೋಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಗ್ಯಾರಂಟಿ ಯೋಜನೆಗಳು ಯಾರು ಪಡ್ಕೋತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.